ಎಲ್ಲರಿಗೂ ನಮಸ್ಕಾರ. ಗೀತಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಜೋಳದಿಂದ ನಾಗರ ಪಂಚಮಿಗೆ ಎಡೆಗೆ ಅಥವಾ ಉಂಡೆಗೆ ಪಾಪ್ಕಾರ್ನ್ ಮಾಡ್ತಿದ್ದೀನಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮಾರ್ಕೆಟಿಂದ ಮಾಮೂಲಿ ಜೋಳ ತರ್ತವಲ್ಲ ಅದೇ ಜೋಳನ ಉಪಯೋಗಿಸ್ತಿದ್ದೀನಿ. ನೀರು ಹಾಕ್ಯಂತಿದ್ದೀನಿ. ನೀರು ಕುದಿಲಿ. ನಾನೊಂದು ಬಟ್ಲು ಜೋಳ ತಗೊಂಡಿದ್ದೀನಿ. ಇವಾಗ ನೀರು ಕುದೀತಾ ಇದಾವು. ಇದು ನೀರಿಗೆ ಹಾಕ್ತಿದ್ದೀನಿ. ಕುದೀತಾ ಇದಾವೆ ನೋಡಿ. ಒಂದೇ ಕುದಿ ಸಾಕು ಆಫ್ ಮಾಡ್ತೀನಿ. ಇವಾಗ ಕುದಿಸ್ಕೊಂಡು ಇಟ್ಕೊಂಡಿರೋ ಜೋಳನ ಬಸ್ಕೊಂತೀನಿ. ಜೋಳನ ಬಸ್ತಿಟ್ಕೊಂಡ್ನಲ್ಲ ಅವನ್ನ ನೀಟಾಗಿ ನೀರಿಲ್ದಂಗೆ ಬಸಿಬೇಕು. ಇವಾಗ ಒಣ ಹಾಕ್ತೀನಿ ಕ್ಲೀನಾಗ. ನೀಟಾಗಿ ತೆಳ್ಳಗೆ ಒಣ ಹಾಕಿದ್ದೀನಿ. ನೆರಳಲ್ಲೇ ಒಣಗಲಿ. ಒಂದು 6 ತಾಸು ಒಣಗಲಿ. ಜೋಳನ ಒಂದು ಕುದಿ ಬೇಯಿಸಿ ಆರಕ್ಕೆ ಹಾಕಿದ್ನಲ್ಲ ಅವು 6 ಅವರ್ ಆಗಿದೆ. ಇವಾಗ ತಕ್ಕಂತೀನಿ. ದಪ್ಪ ತಳದ ಪಾತ್ರೆ ತಗೊಂಡು ಹೈ ಫ್ಲೇಮ್ ಇರಲಿ. ಜೋಳನ ಹಾಕ್ಕೊಂಡು ಉರಿತೀನಿ. ಒಂದು ಹರಳು ಸಿಡಿದ ಮೇಲೆ ಬಟ್ಟೆ ಹಾಕ್ಕೊಂಡು ಉರಿಬೇಕು. ಹೈ ಫ್ಲೇಮ್ ಇರಬೇಕು. ಹರಳು ಅರಳ್ತಾ ಇದಾವು. ಇವಾಗ ಬಟ್ಟೆ ಹಾಕಿ ಮುಚ್ಚಿ ಉರಿಬೇಕು. ಸಿಡಿತಾವಂತೇಳಿ ಹೆಂಗೆ ಪಟ ಪಟ ಅಂತ ಹೊರಗೆ ಸಿಡಿತದ ನೋಡಿ. ಕೈ ಆಡ್ತಾನೆ ಇರಬೇಕು, ಇಲ್ಲಾಂದ್ರೆ ಸೀತವು. ಹರಳು ಎಷ್ಟು ಒಂದಿಲ್ದಂಗೆ ಒಂದು ಜೋಳ ವೇಸ್ಟ್ ಆಗಿಲ್ಲ. ಅಷ್ಟು ಎಲ್ಲ ಹರಳಾಗಿದ್ದಾವೆ ನೋಡಿ. ಪಟ ಪಟ ಅಂತ ಹೊರಗೆಲ್ಲ ಸಿಡಿದ್ಬಿಟ್ಟು ಇನ್ನೂ ಒಂದೊಂದು ಇದಾವಲ್ಲ ಅವೆಲ್ಲ ಸಿಡಿತಾ ಇದಾವೆ ನೋಡಿ. ಓಪನ್ ಮಾಡಿದೆ ಬಟ್ಟೆನ. ಎಷ್ಟು ಚೆನ್ನಾಗಿ ಹರಳು ಬಂದಿದ್ದಾವೆ ನೋಡಿ. ಒಂದಿಲ್ದಂಗೆ ಹೊಡೆದವೆಲ್ಲ ಓಪನ್ ಆಗಿದ್ದಾವೆ ನೋಡಿ. ಒಂದು ಕಪ್ಪಿನ ಮಾಡಿದ್ದೇನೆ ನಾನು ಅಷ್ಟೇ. ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ. ನಾಗರ ಪಂಚಮಿಗೆ ನೀವು ಮಾಡಿ ನೋಡಿ, ಕಮೆಂಟ್ ಮಾಡಿ. ನೋಡಿದ್ರಲ್ಲ ಹೇಗೆ ಮಾಡಿದೆ ಅಂತ. ಹರಳು ಅಂತಾರೆ, ಒಂದೊಂದು ಕಡೆಗೆ ಮಂಡಾಳ ಅಂತಾರೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಾಡಿದೆ. ನೀವು ಮಾಡಿ ನೋಡಿ. ಹಬ್ಬಕ್ಕೆ ನಾಗರ ಪಂಚಮಿಗೆ ಪೂಜೆಗೆ ಅಥವಾ ಉಂಡಿಗೂ ಮಾಡ್ತಾರೆ. ಪುಡಿ ಮಾಡಿ ಉಂಡೆ ಕಟ್ತಾರೆ ಇದನ್ನು ಎಡೆಗೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.